ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ತಾವೆಲ್ಲ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೂರ್ ಅಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಹಿಂದುಳಿದ ಜಾತಿಗಳ ದತ್ತಾಂಶ ಸಂಗ್ರಹಣೆಯಿಂದ ಹಿಂದೂ ಧರ್ಮ ಒಡೆಯುವುದಿಲ್ಲ. ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಹಿಂದುಳಿದ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಸರ್ಕಾರಕ್ಕೆ ಒಕ್ಕೂಟದ ವತಿಯಿಂದ ಬಸವರಾಜ ಮಾಳಿಗೆ ಒತ್ತಾಯ. ಬಾಣಂತನದ ವೇಳೆ ಬ್ರಿಮ್ಸ್ನಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು. ಬಾಣಂತಿ ತಾಯಿಯಿಂದಲೇ ವಿಡಿಯೋ ಹೇಳಿಕೆ ಬಿಡುಗಡೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಮಕ್ಕಳು ಜೀವ ತೆರಬೇಕು. ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಮತ್ತೆ ಮುನ್ನೆಲೆಗೆ ಬಂದ ಬ್ರಿಮ್ಸ್ ಅವ್ಯವಸ್ಥೆಯ ಸುದ್ದಿ. ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳೇ ಟೆಂಡರ್ ಪ್ರಕ್ರಿಯೆ ಹಾದಿ ತಪ್ಪಿಸ್ತಾ ಇದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಇರಬೇಕಾಗಿದ್ದ ಸರಾಸರಿ ದರಗಳನ್ನು ಬಿಡುದಾರರಿಗೆ ನೀಡಲಾಗಿದೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಸರ್ಕಾರಿ ನಿಯಮ ಗಾಳಿಗೆ ತೂರಲಾಗಿದೆ. ಗೌತಮ್ ಪ್ರಸಾದ್. ಭಾರೀ ಮಳೆಗೆ ಸೋಯಾ ಬೆಳೆಯಲ್ಲಿ ಮೊಳಕೆ. ಔರಾ ತಾಲೂಕಿನ ಎಲ್ಲೆಡೆ ಸತತವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸೋಯಾ ಹಾಳು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಸರ್ಕಾರ ಶೀಘ್ರವೇ ಪರಿಹಾರ ಒದಗಿಸುವಂತೆ ಯುವ ರೈತರಿಂದ ಒತ್ತಾಯ. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ವಿವಿಧ ಸಲಕರಣೆಗಳ ವಿತರಣೆ. ಜವಾಹರ್ಲಾಲ್ ನೆಹರು ಅನಾಥಾಲಯದ ಮಕ್ಕಳಿಗೆ ಹೊದಿಕೆ, ಶೈಕ್ಷಣಿಕ ಸಾಮಗ್ರಿ ಹಾಗೂ ಕೇರಂ ಬೋರ್ಡ್ ವಿತರಣೆ ಮಾಡಿದ ರೋಟರಿ ಕ್ಲಬ್. ಸದುಪಯೋಗಕ್ಕಾಗಿ ಆದಿಶ್ ವಾಲಿ ಕರೆ. ರಾಮತೀರ್ಥವಾಡಿಯಲ್ಲಿ ಆರ್ಟಿಒ ಕಚೇರಿ ಕಾರ್ಯಾರಂಭ. ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಿ ಸಾರಿಗೆ ಅಧಿಕಾರಿಗಳು ಸೂಕ್ತವಾಗಿ ಪರಿಶೀಲನೆ ಮಾಡಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿ ಚಾಲನಾ ಪರವಾನಗಿ ನೀಡಬೇಕು. ಸಂಸದ ಸಾಗರ್ ಖಂಡ್ರೆ ಹೇಳಿಕೆ. ಸಮೀಕ್ಷೆ ಮೂಲಕ ಹಿಂದುಳಿದ ಜಾತಿಗಳ ಜನಸಂಖ್ಯೆಯ ದತ್ತಾಂಶ ಸಂಗ್ರಹಣೆಯಿಂದ ಹಿಂದೂ ಧರ್ಮ ಒಡೆಯುತ್ತದೆ ಎಂದು ಕೆಲವು ರಾಜಕಾರಣಿಗಳು ತಮ್ಮ ಹೇಳಿಕೆಯನ್ನು ನೀಡುತ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ. ಇದು ಕೇವಲ ಇಂದಿನ ಸ್ಥಿತಿಗತಿಗನುಗುಣವಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾತ್ರ ನಡೀತಾ ಇದೆ. ಇದರಲ್ಲಿ ಎಲ್ಲ ಹಿಂದುಳಿದ ಜಾತಿಗಳು, ವರ್ಗಗಳು, ದಲಿತರು, ದಮನಿತರು ತಪ್ಪದೇ ಭಾಗವಹಿಸಬೇಕೆಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಮಾಳಿಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು, ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಮನುವಾದಿಗಳು ಈ ಸಮೀಕ್ಷೆ ನಡೆಯಬಾರದೆಂದು ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಿದ್ರು. ಆದರೆ ಮುಖ್ಯ ನ್ಯಾಯಮೂರ್ತಿ CM ಜೋಶಿ ಅವರ ಒಂದು ನೇತೃತ್ವದ ಪೀಠ ಸಮೀಕ್ಷೆಗೆ ತಡೆ ನೀಡಲು ನಿರಾಕರಿಸಿದ್ದು ಸ್ವಾಗತಿಸುತ್ತೇವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು.
ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಸಮೀಕ್ಷೆ ನಡೀತಾ ಇದೆ. ಈ ವರದಿಯು ಮೂಲೆ ಸೇರದಿರಲಿ ಎಂಬುದೇ ನಮ್ಮ ಆಶಯವಾಗಿದೆ. ಸಮೀಕ್ಷೆಯಿಂದ ಹಿಂದೆ ಸರಿಯದೆ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಸಮೀಕ್ಷೆಯನ್ನು ನಡೆಸಿ 15 ದಿವಸ ಸಮಯ ಹೆಚ್ಚು ತೆಗೆದುಕೊಂಡರೂ ಪರವಾಗಿಲ್ಲ, ನಿಖರ ಮಾಹಿತಿ ಮತ್ತು ದತ್ತಾಂಶಗಳನ್ನು ಬಿಡುಗಡೆಗೊಳಿಸಿ ಹಿಂದುಳಿದ ವರ್ಗಗಳ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಉದ್ಯೋಗದಲ್ಲಿ ಸಿಗಬೇಕಾಗಿರತಕ್ಕಂಥ ನ್ಯಾಯಸಮ್ಮತವಾದ ಮೀಸಲಾತಿಯನ್ನು ಸರ್ಕಾರ ಹಿಂದುಳಿದ ವರ್ಗಗಳಿಗೆ ನೀಡಬೇಕು. ಇದೀಗ ಹಿಂದುಳಿದ ವರ್ಗಗಳ ಒಕ್ಕೂಟ ಜಾಗೃತ ಆಗಿದೆ. ನಮ್ಮ ಒಂದು ಹಕ್ಕುಗಳ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದೆ. ನಾವು ಸಿಎಂ ಅವರೊಂದಿಗೆ ಇದ್ದೇವೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಜಾರಿಗೊಳಿಸಿ ಎಂದು ಮಾಳಿಗೆ ಒತ್ತಾಯ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಹಿಂದುಳಿದ ಜಾತಿಗಳ ಒಕ್ಕೂಟದ ಪ್ರಮುಖರಾದ ತಾನಾಜಿ ಸಗರ್, ತುಕಾರಾಮ್ ಚಿಮ್ಕೋಡೆ, ಪ್ರೊಫೆಸರ್ ಬಸವರಾಜ್ ಚಿಕ್ಲೆ, ಸುಭಾಷ್ ಹಮೀಲ್ಪುರೆ, ಪುಂಡ್ಲಿಕರಾವ್ ನಿಂಗದಲಿಕರ್, ಸಾಯಿಕುಮಾರ್ ಘೋಡ್ಕೆ, ಸಂಗಮೇಶ್ ಹಡಪದ್ ಎಣಕೂರ್, ಸುನಿಲ್ ಕಾಶಂಪುರ್, ಮಹೇಶ್ ವಿಶ್ವಕರ್ಮ, ಸಂಗಯ್ಯ ಸುಲ್ತಾನ್ಪುರ್, ಶೈಲೇಂದ್ರ ಸೇರಿದಂತೆ ಇನ್ನು ಅನೇಕ ಜನರು ಮಾತನಾಡಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಿ ಮತ್ತು ಜಾತಿ ಕಾಲಂನಲ್ಲಿ ನಿಮ್ಮ ಒಳಪಂಗಡಗಳನ್ನ ಹೆಸರುಗಳನ್ನು ಬರೆಸಿ ಎನ್ನುವಂತ ಮಾತನ್ನ ಹೇಳಿದರು. ನಮ್ಗೆ ಏನು ಭಯ ಇದೆ ಅಂದ್ರೆ ಇದೇ ತರ ಎಷ್ಟು ನಾಗನಗೌಡರ ಸಮಿತಿ ಇರ್ಬೋದು, ಸಾಕಷ್ಟು ಸಮಿತಿಗಳಿಂದ ವರದಿಗಳು ಮೂಲೆ ಗುಂಪಾಗಿದ್ದಂಗೆ ಈ ವರದಿಯು ಸಹಿತ ಮೂಲೆ ಗುಂಪಾಗ್ಬೋದು. ನಾವು ಕರ್ನಾಟಕ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟು ಇದನ್ನ ಕನ್ಸಿಡರೇಷನ್ ಮಾಡಿ ಸಾಧ್ಯ ಆದ್ರೆ 15 ದಿವಸದಿಂದ ನಮ್ಮ ಎನ್ಯುಮರೇಟರ್ಸ್ 15 ದಿವಸದಿಂದ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ 1 ವಾರ ಎಕ್ಸ್ಟೆನ್ಷನ್ ಮಾಡಿ ಒಟ್ಟಾರೆ 6 ಕೋಟಿ ಜನರ ಅಥವಾ 7 ಕೋಟಿ ಜನರ ಎಲ್ಲ ಜನಸಂಖ್ಯೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಕೊಡಬೇಕು. ಸ್ಥಿತಿಗತಿಗಳನ್ನ ತಿಳ್ಕೊಂಡು ನಮಗೆ ಪ್ರಬಲವಾಗಿರ್ತಕ್ಕಂಥ ನಮ್ಮ ಏನು ಆಶಾಕರಣ ಆಗಿರ್ತಕ್ಕಂಥ ಆರ್ಟಿಕಲ್ 340 ಪ್ರಕಾರ ನಮಗೆ ಮೀಸಲಾತಿಯನ್ನು ತೋರಿಸ್ಕೊಡ್ಬೇಕು ಅಂತಕ್ಕಂಥ ಮಾತು. ಹಿಂದೂ ಧರ್ಮವನ್ನು ಯಾರು ಹೊಡಿಲಿಕ್ಕೆ ಇಲ್ಲಿ ಕೂತಾರೋ ಎಲ್ಲರೂ ನಾವು ಹಿಂದೂ ಹೇಳ್ತೇವೆ. ನಾವು ಧರ್ಮದ ಕಾಲದಲ್ಲಿ ಹಿಂದೂ ಬರೆಸ್ರಿ, ನಿಮ್ಮ ಜಾತಿ ಕಾಲದಲ್ಲಿ ಗೊಂಡ ಬರೆಸ್ರಿ, ಟೋಕರಿ ಕೋಳಿ ಬರೆಸ್ರಿ, ಈಡ್ಗ ಬರೆಸ್ರಿ, ಉಪಾರ ಬರೆಸ್ರಿ, ಮತ್ತೊಂದು ಬರೆಸ್ರಿ, ಇನ್ನೊಂದು ಬರೆಸ್ರಿ ಅಂತಾನೆ ಹೇಳ್ತಾ ಇದೀವಿ. ನಾವು ಹಿಂದೂ ಧರ್ಮವನ್ನು ವಿಶ್ವಕರ್ಮ ಬರೆಸ್ರಿ ಅಂತ ಹೇಳ್ತಾ ಇದೀವಿ. ನಾವು ಬೇರೆ ಏನು ಹೇಳ್ತಾ ಇಲ್ಲ. ಹಿಂದೂ ಧರ್ಮವನ್ನು ನಾವು ಒಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್ಕಾರದಿಂದ. ಅಂದ್ರೆ ನಮ್ಮ ಯಾವ ಮೀಸಲಾತಿ ಸಮಸ್ಯೆ ಬರ್ತದೆ, ನಮ್ಮ ಮೀಸಲಾತಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಯಾವಾಗ ಬರ್ತದೆ, ಅವು ಏನಾದರೂ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಏನಾದರೂ ಒಂದು ನೆಪ ಹೊಡೆದಕ್ಕೆ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಖಂಡಿತವಾಗಿ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ರಾಷ್ಟ್ರೀಯ ಹಡಪದಪ್ಪನ ಸಮಾಜ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಇವತ್ತ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಡಪದ ಸಮಾಜ ಕೂಡ ಇದ್ದು, ಈಗಾಗಲೇ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಧರ್ಮಗುರುಗಳಾಗಿರ್ತಕ್ಕಂಥ ಅನ್ನದಾನಿ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ತಂಗಡಿಗೆಯಲ್ಲಿ ನಾವು ಇದೇ ಸಂದರ್ಭದಲ್ಲಿ ನಮಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜ ಕೂಡ ಒಂದು ಪ್ರಾತಿನಿಧ್ಯ ನೀಡಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಂಥ ಈ ಒಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಆಸ್ಪತ್ರೆ ಸದಾ ಒಂದಿಲ್ಲೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿ ಇರುತ್ತದೆ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ದಿಕ್ಕಿಲ್ಲದಂತಾಗಿದೆ. ಔರಾ ತಾಲೂಕಿನ ಬೆಳಕುಣಿ ಚೌಧರಿ ಗ್ರಾಮದಿಂದ ಬಾಣಂತನಕ್ಕೆ ಬಂದ ಜ್ಯೋತಿ ಎನ್ನುವಂತಹ ಮಹಿಳೆ ತನ್ನ ಮಗುವನ್ನು ಕಳೆದುಕೊಂಡು ಮರಳಿ ಮನೆಗೆ ಹೋಗಿರತಕ್ಕಂಥ ಘಟನೆಯೊಂದು ನಡೆದಿದೆ. ಇಂದಿನ ಅತ್ಯಧಿಕ ಸೌಲಭ್ಯಗಳ ಮಧ್ಯೆಯೇ ಬ್ರಿಮ್ಸ್ ಸಿಬ್ಬಂದಿಗಳು ನೋಡುತ್ತಿದ್ದಂತೆ ಸತ್ತ ಮಗುವಿನ ಹೆಣವನ್ನು ನಮಗೆ ಕೊಟ್ಟಿದ್ದಾರೆ ಎಂದು ಬಾಣಂತಿ ಜ್ಯೋತಿಯವರು ವಿಡಿಯೋ ಹೇಳಿಕೆಯನ್ನು ಆ ಒಂದು ಮೂಲಕವಾಗಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಮಾನ್ಯ ಹೆರಿಗೆ, ಖಾಸಗಿ ಆಸ್ಪತ್ರೆಯಲ್ಲಿ ಸಿಜೇರಿಯನ್ಗೆ ಪ್ರಾಮುಖ್ಯತೆ ಕೊಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಒಟ್ಟಿನಲ್ಲಿ ವೈದ್ಯರು ಬಡವರ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ಎಂಬುದು ಕುಟುಂಬಸ್ಥರ ಅಳಲು. ಈ ಘಟನೆಗೆ ಕಾರಣರಾಗಿರತಕ್ಕಂತಹ ವೈದ್ಯರ, ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಜ್ಯೋತಿ ಅವರು ಆಗ್ರಹ ಮಾಡಿದ್ದಾರೆ. ನಾನು ಪೇಷಂಟ್ ಜ್ಯೋತಿಯಾಗಿ ಚೌಧರಿ ಬೆಳ್ಕೋಣಿ ನನ್ನೂರು ತಾಲೂಕು ಔರಾ ಡಿಸ್ಟ್ರಿಕ್ಟ್ ಬೀದರ್ ಬ್ರಿಮ್ಸ್ ಹಾಸ್ಪಿಟಲ್ನಲ್ಲಿ ಬಂದಿರುವಾಗ 25/9/2024 ನಾನು ಬ್ರಿಮ್ಸ್ ಹಾಸ್ಪಿಟಲ್ಗೆ ಬಂದಿದ್ದೆ. ಯಾವಾಗ ನಾನು ಬಂದಿದ್ದೆ ಆವಾಗ ನನ್ನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು. ನನಗೆ ಜಾಸ್ತಿ ನೋವಾಗಿರುವುದರಿಂದ ನಾನು ಸರ್ ಹತ್ರ ಮಾತಾಡಿದೆ. ಗೈನಲಾಜಿಸ್ಟ್ ಸರ್ ಆದಂಥ ಮತ್ತು ಮೇಡಮ್ಗಳಾದಂಥ ಪ್ರತಿಯೊಬ್ಬರ ಹತ್ರ ಮಾತಾಡಿದೆ. ನನ್ನ ಈ ಹೆರಿಗೆ ಬೇನೆಯಿಂದಾಗಿ ಅವರು ನನ್ನನ್ನು ಪರೀಕ್ಷಿಸಿ ಇನ್ಫೆಕ್ಷನ್ ಮತ್ತು ನನಗಿರ್ತಕ್ಕಂಥ ರೋಗದ ಎಲ್ಲ ಅಂಶಗಳನ್ನು ತಿಳಿಸಿಕೊಟ್ಟಿದ್ರು. ಇದರ ನಂತರ ನಾನು ನಾರ್ಮಲ್ ಡೆಲಿವರಿಗೋಸ್ಕರ ನನ್ನನ್ನು ನಿಲ್ಲಿಸಿದರು, ಅಂದರೆ ಡಿಲೇ ಮಾಡಿದರು ನನ್ನ ಡೆಲಿವರಿಗೆ. ಮತ್ತು ನನ್ನನ್ನು
ಸಿ ಸೆಕ್ಷನ್ ಕೊಟ್ಟಿದ್ದರು. ಆದರೆ ಅಂತಿಮ ಸಮಯದಲ್ಲಿ ಮತ್ತೆ ಇವರು ಸಿಸರನ್ನೇ ಮಾಡಿದರು. ಹಾಗಾದರೆ ನಾನು ಬಂದಾಗ ನನ್ನ ಈ ಎಲ್ಲ ನೋವುಗಳನ್ನು ಬದಿಗಿಟ್ಟು ಇವ್ರು ನನ್ನ ಜೊತೆಗೆ ಸಿ ಸೆಕ್ಷನ್ ಮಾಡ್ಬೋದಿತ್ತು. ಆದರೆ ಅಂತಿಮ ಸಮಯದಲ್ಲಿ ಬಾಡಿ ಡೆತ್ ಆದಾಗ ಅಥವಾ ನನ್ನ ಮಗುವಿನ ಹಾರ್ಟ್ ಬೀಟ್ಸ್ ಕಡಿಮೆ ಆದಾಗ ಇವರು ನನ್ನನ್ನು ತೆಗೆದುಕೊಂಡು ಸಿ ಸೆಕ್ಷನನ್ನು ಮಾಡಿದ್ದಾರೆ. ಇದನ್ನೇ ಮೊದಲು ಮಾಡಿದರೆ ನಾನು ಮತ್ತು ನನ್ನ ಮಗು ಇಬ್ಬರು ಸುರಕ್ಷಿತವಾಗಿ ಬದುಕುತ್ತಿದ್ದೆವು ಎನ್ನುವ ಒಂದೇ ಆಸೆ ನನಗಿದೆ ಮತ್ತು ಇದು ನನ್ನ ಕಂಪ್ಲೇಂಟ್ ಕೂಡ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಸತಿ ನಿಲಯಗಳಿಗೆ ಆಹಾರ ಧಾನ್ಯ ವಿತರಣೆ ಟೆಂಡರ್ ಮುಗಿದಿದ್ದು ಹೊಸದಾಗಿ ಟೆಂಡರ್ ಕರೆಯಲಾಗಿದೆ. ಈ ವಿಷಯದಲ್ಲಿ ಟೆಂಡರ್ ಸಮಿತಿ ಅಧ್ಯಕ್ಷರಾಗಿರತಕ್ಕಂತಹ ಜಿಲ್ಲಾಧಿಕಾರಿಗಳಿಗೆ ಕಡತದಲ್ಲಿ ಗೊಂದಲವನ್ನು ಮೂಡಿಸಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಜಿಲ್ಲಾಧಿಕಾರಿಗಳಿಗೆ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಟೆಂಡರ್ ಕರೆಯುವಲ್ಲಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಎಂದು ದ್ರಾವಿಡ ಕ್ರಾಂತಿ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗೌತಮ್ ಪ್ರಸಾದ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಯಾರೇ ಟೆಂಡರ್ ತೆಗೆದುಕೊಂಡರೂ ಕೂಡ ಅವರ ವಿರುದ್ಧ ಕೋರ್ಟ್ನಲ್ಲಿ ಸ್ಟೇ ತಂದು ಸರ್ವಾಧಿಕಾರಿ ಧೋರಣೆಯನ್ನು ತಾಳ್ತಾ ಇರುವಂತಹ ಬಸವೇಶ್ವರ ಎಂಟರ್ಪ್ರೈಸಸ್ನ ಒಂದು ಕಪ್ಪು ಪಟ್ಟಿಗೆ ಸೇರಿಸಬೇಕು, ಅದರ ಒಂದು ಮಾಲೀಕರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಒಂದು ಮಾತನ್ನು ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಟೆಂಡರ್ ಪಾರದರ್ಶಕವಾಗಿ ಮಾಡದೆ ಸಮಿತಿಯ ಕೆಲವು ಸದಸ್ಯರು ಬಿಡ್ದಾರರ ಲಾಭಿಗೆ ಒಳಗಾಗಿ ಒಂದು L2 ಇರುವವರಿಗೆ ಆದೇಶ ಮಾಡುವ ಹಂತಕ್ಕೆ ಹೋಗಿದ್ದಾರೆ. ಹೊಸ ಟೆಂಡರ್ದಾರರು ಈ ಮೊದಲೇ ಬಿಡ್ದಾರರ ಜೊತೆ ಒಪ್ಪಂದ ಮಾಡಿಕೊಂಡು ಮುಚ್ಚಿದ ಲಕೋಟೆಯಲ್ಲಿ ಇರಬೇಕಾಗಿರತಕ್ಕಂಥ ಸರಾಸರಿ ದರಗಳನ್ನು ಬಿಡ್ದಾರರಿಗೆ ನೀಡಲಾಗಿದೆ. ಅವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿದಾಡ್ತಾ ಇವೆ. ಇದೀಗ ಟೆಂಡರ್ ಪಡೆದಿರತಕ್ಕಂಥ ಜನತಾ ಬಜಾರ್ ಸಂಸ್ಥೆಯಿಂದ ದೀನ ದಲಿತರ ಮಕ್ಕಳಿಗೆ ಪೌಷ್ಟಿಕ ಉತ್ತಮ ಗುಣಮಟ್ಟದ ಆಹಾರ ಸಿಗೋದಿಲ್ಲ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೊಸ ಟೆಂಡರ್ ಆಗುವವರೆಗೆ ಹಿಂದಿನ ಹಳೆಯ ಟೆಂಡರ್ದಾರರಿಗೆ ಆಹಾರ ಧಾನ್ಯ ಪಡೆಯಲು ನಿರ್ದೇಶನ ನೀಡಬೇಕೆಂದು ಒತ್ತಾಯ ಮಾಡಿದರು. ದಲಿತ ಮುಖಂಡರಾದ ವಿನೀತ್ ಗಿರಿ ಮಾತನಾಡಿ, ಟೆಂಡರ್ನಲ್ಲಿ ಪಾರದರ್ಶಕತೆ ಕಾಪಾಡದೇ ಇದ್ದರೆ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟರು. ದ್ರಾವಿಡ ಕ್ರಾಂತಿ ಯುವ ಸೇನೆಯ ಪ್ರಧಾನ ಕಾರ್ಯದರ್ಶಿ ಗಗನ್ ಫುಲೆ ಮಾತನಾಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ದಲಿತ ಯುವ ಮುಖಂಡರಾದ ರಮೇಶ್ ಮಾಲೆ ಹಾಜರಿದ್ದರು. ಆಹಾರ ಧಾನ್ಯ ಟೆಂಡರ್ ಕುರಿತು ಏನು ನಡೀತಾ ಇದೆ, ಅದಕ್ಕೆ ಆ ಟೆಂಡರ್ ಪ್ರಕ್ರಿಯೆ ಕುರಿತೇನಪ್ಪ ಅಂತಂದ್ರೆ ಏನು ನಡೀತಾ ಇದೆ ಅದನ್ನೇನಪ್ಪ ಅಂತಂದ್ರೆ ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಮೊದಲನೇದಾಗಿ ಏನಾಗಿದೆ ಅಂತಂದ್ರೆ, ಹೊಸದಾಗಿ ಟೆಂಡರ್ ಕರೆದಿರ್ತಾರೆ. ತಮಗೆಲ್ಲ ಗೊತ್ತಿರುವಂಗೆ ಹೊಸದಾಗಿ ಟೆಂಡರ್ ಕರೆದಿರ್ತಾರೆ. ಜಿಲ್ಲಾಧಿಕಾರಿಗಳ ಆ ಸಮಿತಿಗೆ ಅಧ್ಯಕ್ಷರಾಗಿ ಅವರು ಕರೆದಿದ್ದರೂ ಕೂಡ ಅದು ಆ ಟೆಂಡರ್ದು ಪಾರದರ್ಶಕತೆ, ದಕ್ಷತೆ, ಪ್ರಾಮಾಣಿಕತೆ ಎಲ್ಲೂ ಕಾಯ್ದಿಲ್ಲ. ಹಂಗಾಗಿ ಅದು ಸೋರಿಕೆ ಆಗಿರ್ತದೆ. ಕಡತಗಳು ಮುಂದೆ ಹೋಗಿ ಗೊಂದಲ ಸೃಷ್ಟಿ ಆಗ್ತದೆ. ಕಾರಣ ಏನಪ್ಪ ಅಂತಂದ್ರೆ, ಬಸವೇಶ್ವರ ಎಂಟರ್ಪ್ರೈಸಸ್ನಾಗ ಏನಪ್ಪ ಅಂತಂದ್ರೆ, ಏನು ಸ್ಟಾರ್ಟಿಂಗ್ ಟೆಂಡರ್ ಕರೆದಾಗ ಏನು ಸೂಪರ್ ಕ್ವಾಲಿಟಿ ಫುಡ್ಗಳು ಅವರು ಟೆಂಡರ್ ಕರೆದಾಗ ಅಧಿಕಾರಿಗಳಿಗೆ ಮತ್ತು ಸಮಿತಿ ಅಧ್ಯಕ್ಷರಿಗೆ ಏನು ಅವರು ಮಾಡೋದ್ರ ಮುಖಾಂತರ ಹೆಚ್ಚು ಬಿಲ್ ಬರೆಸೋದ್ರ ಮುಖಾಂತರ ಅಲ್ಲೇನಪ್ಪ ಅಂದ್ರೆ ಹಣ ಭ್ರಷ್ಟಾಚಾರ ಮಾಡಿರ್ತಾರೆ. ಹಾಗಾಗಿ ಸರ್ಕಾರದ ಆದೇಶದ 22ನೇ ತಾರೀಕಿಗೆ ಸರ್ಕಾರದ ಆದೇಶ ಆಗಿರ್ತದೆ. ಅವರು ಏನು ಗುತ್ತೇದಾರದೇನು ಟೆಂಡರ್ ತಗೋತಾರೆ ಬಸವೇಶ್ವರ ಎಂಟರ್ಪ್ರೈಸಸ್ ಅವ್ರಿಗೆ ಕಪ್ಪು ಪಟ್ಟಿಗೆ ಸೇರಿಸ್ಬೇಕಂತ ಹೇಳಿ ಮಾನ್ಯ ಆಯುಕ್ತರು ಏನಪ್ಪ ಅಂದ್ರೆ, ಹಿಂದುಳಿದ ವರ್ಗಗಳ ಆಯುಕ್ತರು ಅವಾಗೇನಪ್ಪ ಅಂದ್ರೆ 22/2/2024 ಆದೇಶ ಹೊರಡಿಸಿರ್ತಕ್ಕಂಥ ಕಾಪಿ ಕೂಡ ನಮ್ಮ ಹತ್ರ ಅದ. ನಾವು ನಿಮಗೆ ಹೇಳೋಕೆ ಇಷ್ಟಪಡ್ತೀವಿ, ಇದು ಟೆಂಡರ್ ಆಗಲಿಕ್ಕೆ ವಿಳಂಬ ಆಗ್ತಾ ಇದೆ. ಹೊಸ ಟೆಂಡರ್ ಆಗಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದುದರಿಂದ ಏನು ಹಳೆ ಟೆಂಡರ್ದಾರ ಅದರ ಆ ಹಳೆ ಟೆಂಡರ್ದಾರರಿಗೆ ಔರಾದ್ ತಾಲೂಕಿನ ಎಲ್ಲೆಡೆ ಸತತವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಕಟಾವಿಗೆ ಬಂದಿರತಕ್ಕಂಥ ಸೋಯಾಬೀನ್ ಬೆಳೆ ಹೊಲದಲ್ಲಿಯೇ ಮೊಳಕೆ ಹೊಡಿತಾ ಇವೆ. ಪ್ರತಿದಿನ ಹಗಲು ರಾತ್ರಿ ಕನಿಷ್ಠ 2 ಗಂಟೆಗೂ ಅಧಿಕ ಕಾಲ ಮಳೆ ಸುರಿತಾ ಇದೆ. ಹೆಸರು ಉದ್ದು ಬೆಳೆಯಲ್ಲಿ ನಷ್ಟ ಆಗಿದ್ರೂ ಕೂಡ ಸೋಯಾಬೀನ್ ಬೆಳೆಯಿಂದ ಸ್ವಲ್ಪವಾದರೂ ಆದಾಯ ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದ ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡಿದಂತಾಗಿದೆ. ಸೋಯಾಬೀನ್ ಬೆಳೆ ಬೆಳೆಯಲು ಖರ್ಚು ಮಾಡಿರ್ತಕ್ಕಂಥ ಹಣವೂ ವಾಪಸ್ ಬರುವ ಲಕ್ಷಣ ಕಾಣಿಸ್ತಾ ಇಲ್ಲ. ಕಳೆದ ಬಾರಿ ಸೋಯಾಬೀನ್ ಬಿತ್ತಿದಾಗ ಮಳೆ ಬರದೆ ಬೆಳೆ ಹಾಳಾಯಿತು. ಈ
ಬಾರಿಯಾದರೂ ಉತ್ತಮ ಲಾಭ ಪಡೆಯುವುದೆಂಬ ಒಂದು ಬಹುತೇಕ ರೈತರಿಗೆ ಇದ್ದ ಆಸೆ ನಿರಾಶೆಯಾಗಿದೆ ಎಂದು ರೈತ ಓಂಕಾರ್ ಮೇತ್ರೆ ಹೇಳ್ತಾರೆ. ಖಾಸಗಿ ಅಂಗಡಿಗಳಿಂದ ಬೀಜ ತಂದಿದ್ದೇವೆ, ಬೆಳೆಯಲ್ಲಿ ಒಂದು ಕಳೆ ತೆಗಿಲಿಕ್ಕೆ ಒಂದು ಹೆಣ್ಣುಮಕ್ಕಳಿಗೆ ಹಚ್ಚಿ ನಾವು ಅವರಿಗೆ ಒಂದು ವರ್ಷಕ್ಕಾಗುವಷ್ಟು ಒಂದು ಹಣವನ್ನು ಕೂಡ ನಾವು ಕೊಟ್ಟಿದ್ದೇವೆ, ಕಳೆ ತೆಗೆಸಿದ್ದೇವೆ. ಒಟ್ಟಾರೆ ಈ ವರ್ಷ ಹೆಚ್ಚಿನ ಖರ್ಚು ಮಾಡಿ ಬೆಳೆದ ಬೆಳೆ ಭಾರಿ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿದೆ ಎನ್ನುವಂಥ ನೋವನ್ನು ಆ ರೈತರು ತೋಡ್ಕೊಂಡಿದ್ರು. ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ರೈತರ ಮನವಿ ಏನಿದೆ ಅಂತಂದರೆ, ತಮ್ಮ ಮೂಲಕ ಈ ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದರೆ, ಸುಮಾರು ದಿನಗಳಿಂದ ಭಾರೀ ಮಳೆ ಪ್ರಮಾಣದಿಂದ ನಮ್ಮ ಸೋಯೆ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಅಲ್ಪ ಸ್ವಲ್ಪ ಉಳಿದ ಸೋಯೆ ಕೂಡ ಇವಾಗ ಈ ಥರದ ಮೊಳಕೆಯನ್ನು ಹೊಣ್ತಾ ಇದೆ, ಸಸಿಯನ್ನು ಹೊಣ್ತಾ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ತಮ್ಮ ಮೂಲಕ ಕೇಳಿಕೊಳ್ಳುವುದೇನೆಂದರೆ, ಪ್ರತಿ ಎಕರೆಗೆ 25,000 ಅನುದಾನವನ್ನು ತಾವು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೂ ಈ ವರ್ಷ ರೈತರು ಮುಂಗಾರುದಲ್ಲಿ ಬಹಳ ಖುಷಿಯಾಗಿದ್ದರು, ಇವಾಗ ಮಳೆಯಿಂದ ಪೂರ ಕಂಗಾಲಾಗಿದ್ದಾರೆ. ತಮ್ಮ ಸರ್ಕಾರ ನೆರವು ಸಿಗಲಿ ಎಲ್ಲ ರೈತ ಬಾಂಧವರಿಗೆ ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ ನಗರದ ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಅನಾಥಾಲಯದ ಮಕ್ಕಳಿಗೆ ಹೊದಿಕೆ, ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಆಟದ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ರೋಟರಿ ಕ್ಲಬ್ ಆಫ್ ಸಿಲ್ವರ್ ಸ್ಟಾರ್ ಅಧ್ಯಕ್ಷರಾಗಿರತಕ್ಕಂಥ ಆದಿಶ್ ವಾಲಿಯವರ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೊದಿಕೆಗಳು, ಪೆನ್ಸಿಲ್, ಪೆನ್, ತಿಂಡಿ ತಿನಿಸುಗಳು ಹಾಗೂ ಕ್ಯಾರಂ ಬೋರ್ಡ್ ಸೇರಿದಂತೆ ಹಲವು ಆಟದ ಸಾಮಾನುಗಳನ್ನು ಒಂದು ವಿತರಣೆ ಮಾಡಲಾಯಿತು. ಈ ಕುರಿತು ಮಾತನಾಡಿರ್ತಕ್ಕಂಥ ಆದಿಶ್ ವಾಲಿಯವರು ಮಕ್ಕಳು ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕೆಂದು ಹೇಳಿದರು. ಇದೇ ವೇಳೆ ಕಾರ್ಯದರ್ಶಿ ಕಿರಣ್ ಸ್ಯಾಮ್ಯುಯಲ್, ಪ್ರಮುಖರಾದ ಪೂಜಾ ಜಾರ್ಜ್, ಆಮೇಲೆ ಸ್ಫೂರ್ತಿ ಧನ್ನೂರ್ ಸೇರಿದಂತೆ ಇನ್ನಿತರ ರೋಟರಿ ಕ್ಲಬ್ನ ಮುಖಂಡರು ಹಾಗೂ ವೃದ್ಧಾಶ್ರಮದ ತಾಯಂದಿರು, ಅನಾಥಾಲಯದ ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಬೀದರ್ ಹಾಗೂ ಅಮರ್ ಚಾಚಾ ಜವಾಹರ್ಲಾಲ್ ನೆಹರು ಅನಾಥಾಶ್ರಮದಲ್ಲಿ ನಾವು ಬಂದಿದ್ದೀವಿ. ನಮ್ಮ ಮೊದಲನೇದಾಗಿ ನಮ್ಮ ಪ್ರಾಜೆಕ್ಟು ನಮ್ಮ ಈ ರೋಟರಿ ವರ್ಷನ ಒಂದು ಪ್ರಾಜೆಕ್ಟ್ ಇಲ್ಲಿ ಅನಾಥಾಶ್ರಮದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲ ಏನಂತಾರೆ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ಈ ಅನಾಥಾಶ್ರಮ ಎಲ್ಲ ಸಿಬ್ಬಂದಿಗಳಿಗೆ ನಮ್ಮ ಕಡೆಯಿಂದ ಎಲ್ಲ ಬ್ಲಾಂಕೆಟ್ಸು, ಫುಡ್ ಕಿಟ್ಟು ಮತ್ತು ಸ್ಟೇಷ್ನರಿ ಮತ್ತು ಬೋರ್ಡ್ ಗೇಮ್ಸು, ಕ್ಯಾರಮ್ ಬೋರ್ಡು ಮತ್ತು ಎಲ್ಲ ಇದು ಈ ಥರ ನಮ್ಮ ಕ್ಲಬ್ ಎಲ್ಲ ಮೆಂಬರ್ಸ್ ಕಡೆಯಿಂದ ನಾವು ಈ ಥರ ಸ್ಪಾನ್ಸರ್ ಮಾಡಿ ಎಲ್ಲ ಒಟ್ಟಾಗಿ ಎಲ್ಲ ನಮ್ಮ ಈ ಪ್ರಾಜೆಕ್ಟ್ ಮುಖಾಂತರ ಅವರಿಗೆ ಸೇವೆ ಮಾಡೋಕ್ಕಂತ ನಾವು ಇವತ್ತಿನ ಪ್ರಯತ್ನ ಇದೆ. ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರತಕ್ಕಂಥ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಕಟ್ಟಡದಲ್ಲಿ ಕಾರ್ಯಕ್ಕೆ ಬರುವಂಥ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ಒದಗಿಸಬೇಕು ಎಂದು ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಅಂದರೆ ಭಾಲ್ಕಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ರಾಮತೀರ್ಥವಾಡಿ ಸಮೀಪದ ನೂತನ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಕಟ್ಟಡದಲ್ಲಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಕಚೇರಿ ಕಾರ್ಯಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರಸ್ತೆ ಅಪಘಾತಗಳು ನಡೀತಾ ಇವೆ. ಅದರಲ್ಲಿ ಸೂಕ್ತ ಚಾಲನಾ ತರಬೇತಿ ಪಡೆಯದೇ ಇರತಕ್ಕಂಥದ್ದು ಕೂಡ ಒಂದು ಮೂಲ ಕಾರಣ ಆಗಿರತಕ್ಕಂಥದ್ದು. ತರಬೇತಿ ಇಲ್ಲದವರಿಗೂ ಕೂಡ ಚಾಲನಾ ಪರವಾನಗಿ ಪತ್ರವನ್ನು ಒಂದು ವೇಳೆ ನೀಡಿದರೆ ಇದೇ ರೀತಿ ಅಪಘಾತಗಳು ಸಂಭವಿಸ್ತವೆ. ಇದರಿಂದ ಅವಘಡಗಳು ಸಾಕಷ್ಟು ಆಗುವಂಥ ಸನ್ನಿವೇಶ ಸಂಭವ ಕೂಡ ಇದೆ. ಹಾಗಾಗಿ ಸಾರಿಗೆ ಅಧಿಕಾರಿಗಳು ಏನು ಮಾಡಬೇಕು ಅಂದರೆ ಸೂಕ್ತವಾಗಿ ಪರಿಶೀಲನೆ ಮಾಡಬೇಕು, ಚಾಲನಾ ಪರವಾನಗಿಯನ್ನು ನೀಡಬೇಕು ಎಂದು ಒಂದು ಸಾಗರ್ ಖಂಡ್ರೆ ಅಧಿಕಾರಿಗಳಿಗೆ ಕಿವಿ ಮಾತನ್ನು ಕೂಡ ಹೇಳ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಈ ಒಂದು ಪ್ರಯತ್ನದ ಫಲದಿಂದ ಕಚೇರಿಗೆ ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿ ಸುಸಜ್ಜಿತವಾಗಿರತಕ್ಕಂಥ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಕಟ್ಟಡದ ಸದ್ಬಳಕೆಯನ್ನು ಅಧಿಕಾರಿಗಳು ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಸಾಗರ್ ಖಂಡ್ರೆ ಅವರು ಹೇಳಿದರು. ವಾಹನ ಚಾಲನಾ ಪರೀಕ್ಷಾ ಪತ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಆ ಮೂಲಕ ಅಭ್ಯರ್ಥಿಗಳನ್ನು ಪರೀಕ್ಷೆಗೆ ಒಳಪಡಿಸಿ ಅರ್ಹರಿಗೆ ವಾಹನ ಚಾಲನಾ ಪರವಾನಗಿ ಪತ್ರ ನೀಡಬೇಕೆಂದು ಸಾಗರ್ ಖಂಡ್ರೆ ಮತ್ತೆ ಒತ್ತು ಕೊಟ್ಟು ಹೇಳಿದರು. ಇದೇ ಸಂದರ್ಭದಲ್ಲಿ ಜಂಟಿ ಸಾರಿಗೆ ಆಯುಕ್ತ ಸಿದ್ದಪ್ಪ ಕಲೇರ್, ಪುರಸಭೆ ಅಧ್ಯಕ್ಷೆ ಶಶಿಕಲಾ ಅಶೋಕ್, ಉಪಾಧ್ಯಕ್ಷ ವಿಜಯಕುಮಾರ್ ರಾಜಭವನ್, ದಾಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಶಾಂತ್ ಮಾಳಿಗೆ, ಕಲಬುರಗಿ ಕೆಕೆಆರ್ಟಿಸಿ ಎಡಬ್ಲ್ಯೂ ಶಹೀನ್, ಆಮೇಲೆ ನಿವೃತ್ತ ಆರ್ಟಿಒ ಕೆಟಿ ವಿಶ್ವನಾಥ್ ಬೀದರ್, ಆಮೇಲೆ ಆರ್ಟಿಒ ಬೀದರ್ ಆರ್ಟಿಒ ಆಗಿರ್ತಕ್ಕಂಥ ಜಿಎಂ ಬಿರಾದರ್, ಆಮೇಲೆ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂತಹ ಬಸವರಾಜ್ ಸಿಂಗಾಡೆ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮೊಹಮ್ಮದ್ ಜಾಫರ್ ಸಾದಿಕ್, ಬಿ ಮಹಾದೇವ್ ಸೇರಿದಂತೆ ಇನ್ನು ಅನೇಕ ಜನರು ಉಪಸ್ಥಿತರಿದ್ದರು. ಉದ್ಘಾಟನೆ ಮಾಡ್ತಾ ಇದ್ವಿ, ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮ ಜಾಫರ್ ಜಿ ಅವರು ಅಂದ್ರು ಯಾವ ರೀತಿ ಪೂಜ್ಯ ಶ್ರೀ ನಮ್ಮ ಅಜ್ಜವರಾದ ಭೀಮಣ್ಣ ಖಂಡ್ರೆ ಸಾಹೇಬರು ಏನು ಅವರು ಸಚಿವರಿದ್ದಾಗ ಏನು ಬಾಲ್ಕಿಯಲ್ಲಿ
RTO ತಂದ್ರು. ಅದಾದ್ಮೇಲೆ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಅನುದಾನ ಇಟ್ಟು ಒಳ್ಳೆ ರೀತಿಯಲ್ಲಿ ಕಟ್ಟಡ ಮಾಡಿದ್ದಾರೆ. ನಾನು ಬರೀ ಉದ್ಘಾಟನೆಗೆ ಮಾತ್ರ ಬಂದಿದ್ದೀನಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ಎಷ್ಟು RTO ಒಳ್ಳೇದಾಗಿ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಅದು ನಮಗೂ ಕೂಡ ಒಳ್ಳೇದಾಗುತ್ತೆ. ಯಾಕಂದ್ರೆ ನೀವು ನೋಡ್ಬೋದು, ಎಲ್ಲಕ್ಕಿಂತ ಲೀಡಿಂಗ್ ಕಾಸ್ ಏನು ಸಾವು ಆಗ್ತಾ ಇದೆ ಅದು ರೋಡ್ ಆಕ್ಸಿಡೆಂಟ್ಸ್ ಇಂದ ಆಗ್ತಾ ಇದೆ. ಈ ರೋಡ್ ಆಕ್ಸಿಡೆಂಟ್ಸ್ ನಾವು ತಡೆ ಹಿಡಿಬೇಕು ಅಂತಂದ್ರೆ ಯಾರಿಂದ ಸಾಧ್ಯ ಅಂತಂದ್ರೆ RTO ಇಂದನೇ ಸಾಧ್ಯ. ಅವ್ರೇನ್ ಮಾಡ್ತಾರೆ, DL ಇಶ್ಯೂ ಮಾಡ್ತಾರೆ. RTO ಎಷ್ಟು ದೊಡ್ಡ ಕಟ್ಟಡ ಆಗಿದೆ, ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ರೂಮ್ಗಳು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ. ಇದು ಸ್ವಲ್ಪ ಒಳಗಾಗಿದೆ. ಈಗ ನಾನು ನಮ್ಮ ಸಿದ್ದಪ್ಪಾಜಿ ಅವ್ರ ಜೊತೆ ಮಾತಾಡ್ತಾ ಇದ್ದ, ಈ ಬಹಳಷ್ಟು ಕಡೆ ಮೇನ್ ರೋಡ್ ಅಲ್ಲಿ ಇರುತ್ತೆ, ಮೇನ್ ರೋಡ್ ಅಲ್ಲಿ ಜಾಗ ಏನ್ ಸೆಲೆಕ್ಟ್ ಇಲ್ಲಿ ರಾಮತೀರ್ಥವಾಡಿ ಕಡೆ ಸ್ವಲ್ಪ ಒಳಗಡೆ ಆಗಿದೆ. ಆದ್ರೂ ಕೂಡ ಒಳಗಡೆ ಆದ್ರೂ ಕೂಡ ಆಜು ಬಾಜು ಜಾಗ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ನಾನು ಬರ್ತಾ ಇರುವಾಗೆ ನಾನು ನೋಡ್ದ ಎಷ್ಟು ಯಾರು ನಂಗೆ ಗೊತ್ತಿಲ್ಲ ಯಾರು ಮಾಡ್ಯಾರ ಅಂತಂಬೋದು. ಆ ಎಲ್ಲ ಕಡೆ ಪ್ಲಾಟ್ಸ್ ಮಾಡ್ಯಾರ, ಎಣ್ಣೆ ಮಾಡಿ ಎಲ್ಲ ಕಡೆ ಪ್ಲಾಟ್ಸ್ ಮಾಡಿದ್ದಾರೆ. ಬಹುಶಃ ಯಾಕೆ ಮಾಡಿರ್ಬೋದು ಅಂದ್ರೆ ಇಲ್ಲ RTO ಆದ್ಮೇಲೆ ಡೆವಲಪ್ ಆಗುತ್ತೆ ಅಂತಾನೆ ಮಾಡಿರ್ಬೋದು. ಮತ್ತದು ನಮ್ದು ಇಲ್ಲ, ಸ್ವಲ್ಪ ಜನ ಅನ್ಬೋದು ಇವರೇ RTO ಇಲ್ಲೇ ಮಾಡ್ಯಾರ ಇವಾಗ, ಅದು ನಮ್ದಿಲ್ಲ, ನಾವು ಆ ತರ ಮಾಡಕ್ಕೂ ಹೋಗೋದಿಲ್ಲ. ಗೊತ್ತಿಲ್ಲ ಯಾರು ಮಾಡ್ಯಾರ, ಮಾಡಿರೋರಿಗೆ ಒಳ್ಳೆಯದಾಗಿ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದಕ್ಕೆ ಎಲ್ಲಿ ಒಳ್ಳೆ ರೀತಿಯಲ್ಲಿ ಕಟ್ಟಡ ಸರ್ಕಾರಿ ಕಚೇರಿಗಳು ಆಗತ್ತೆ, ಅಷ್ಟು ಆಜುಬಾಜು ಜಾಗ ಅಭಿವೃದ್ಧಿ ಆಗುತ್ತೆ. ಅಷ್ಟು ನಮ್ದು ಕೂಡ ತಾಲೂಕ ಇರ್ಬೋದು, ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಇದೇ ತರ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳ್ತಾ. ಡಾಕ್ಟರ್ ಭೀಮಣ್ಣ ಖಂಡ್ರೆಜಿಯವರು ಭಾಲ್ಕೆ ಕಚೇರಿ ನಗರಕ್ಕೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯನ್ನು ಮಂಜೂರು ಮಾಡಿಸಿಕೊಂಡು ಅವರ ಶುಭ ಹಸ್ತದಿಂದ ಕಚೇರಿಯನ್ನು ಪ್ರಾರಂಭಿಸಿದರು. ಅವರ ಸುಪುತ್ರರಾದ ನಮ್ಮೆಲ್ಲರ ನೆಚ್ಚಿನ ಅರಣ್ಯ ಹಾಗೂ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ನಮ್ಮ ನೆಚ್ಚಿನ ಈಶ್ವರ್ ಖಂಡ್ರೆಜಿಯವರು ಕಚೇರಿ ಅವರ ಶುಭ ಹಸ್ತದಿಂದ ಕಚೇರಿಯ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ಉದ್ಘಾಟನೆ ಆಯಿತು. ಅದೇ ರೀತಿ ಅವರ ಸುಪುತ್ರರಾದ ಯುವ ನೇತಾರರಾದ ಹಾಗೂ ಬೀದರ್ ಜಿಲ್ಲೆಯ ಸಂಸದರಾದ ನಮ್ಮ ನೆಚ್ಚಿನ ಶ್ರೀ ಸಾಗರ್ ಖಂಡ್ರೆಜಿ ಅವರ ಕೈಗೆ ನಿಜವಾಗಲೂ ನಮಗೆ ಇದು ಒಂದು ಸುದೈವ. 3 ಜನನಾಯಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.